ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ವೀಕ್ಷಕರೇ, ಪ್ರಿಯಾಂಕಾ ಗಾಂಧಿ ವಾದ್ರಾ ಕೇರಳದ ವಯನಾಡ್ನಿಂದ ಉಪಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿದ್ರು ಅನ್ನುವಂತಹ ವಿಚಾರ ಬಯಲಾಗಿತ್ತು. ವಯನಾಡ್ ಜಿಲ್ಲಾ ಕಾಂಗ್ರೆಸ್ನ ಸ್ಥಳೀಯ ನಾಯಕರು, ಅದೇ ರೀತಿ ಕಾರ್ಯಕರ್ತರು ಪಾಪ ಅವರು ಹೇಳೋ ಹಾಗೆ ಪ್ರಿಯಾಂಕಾ ಗಾಂಧಿ ಅವರ ಚುನಾವಣೆಗೆ ಅವರೇ ತಮ್ಮ ಕೈಯಾರೆ ಹಣವನ್ನು ಕೊಟ್ಟಿದ್ರು. ಪ್ರಿಯಾಂಕಾ ಗಾಂಧಿ ವಾದ್ರಾ ಗೆದ್ರೆ ಆ ಹಾಕಿದ ಹಣ ಹೆಂಗೋ ವಾಪಸ್ ಆಗುತ್ತೆ, ಅದರ ಜೊತೆಗೆ ಕಾಂಗ್ರೆಸ್ ಇಂದ ತಮಗೆ ಒಳ್ಳೇದು ಆಗುತ್ತೆ, ಪಕ್ಷದಿಂದ ಒಳ್ಳೆ ಹುದ್ದೆನೂ ಸಿಗುತ್ತೆ, ಮುಂದಿನ ಚುನಾವಣೆಗಳಲ್ಲಿ ಟಿಕೆಟ್ ಕೂಡ ಕೊಡ್ತಾರೆ ಅಂತ ಅಂದುಕೊಂಡಿದ್ರು. ಪಾಪ ಇದೇ ಭರವಸೆಯಲ್ಲಿ ಸ್ಥಳೀಯ ಕಾರ್ಯಕರ್ತರು ಮತ್ತೆ ನಾಯಕರು, ಅದರಲ್ಲೂ ವಯನಾಡು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷರಾಗಿದ್ದಂತಹ NM ವಿಜಯನ್ ಕೂಡ ಒಬ್ರು, ಅವರ ಹಣವನ್ನ ಧಾರಾಳವಾಗಿ ಖರ್ಚು ಮಾಡ್ತಾರೆ. ಅಂದುಕೊಂಡ ಹಾಗೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಚುನಾವಣೆಯಲ್ಲಿ ಗೆಲ್ತಾರೆ. ಆದರೆ ಚುನಾವಣೆಗೆ ಖರ್ಚು ಮಾಡಿದಂತ ಹಣ ಅವರಿಗೆ ಪಕ್ಷದ ಮೂಲಕವಾಗ್ಲಿ ಅಥವಾ ಪ್ರಿಯಾಂಕಾ ಗಾಂಧಿ ವಾದ್ರಾ ಮೂಲಕ ಆಗ್ಲಿ ವಾಪಸ್ ಸಿಗ್ಲೇ ಇಲ್ಲ ನೋಡಿ. ಅಂತಿಮವಾಗಿ ಡಿಸೆಂಬರ್ 2024ರಲ್ಲಿ ಆರ್ಥಿಕ ತೊಂದರೆ, ಅದೇ ರೀತಿ ಅವರ ಮನೆಯ ಆಸ್ತಿಯನ್ನ ಮುಟ್ಟುಗೋಲು ಹಾಕಿದ ನಂತರ NM ವಿಜಯನ್ ತಮ್ಮ ಮಗನ ಜೊತೆಗೆ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ. ವೀಕ್ಷಕರಿದು ವಯನಾಡಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಸಂಚಲನವನ್ನು ಮೂಡಿಸುತ್ತೆ. ಇತ್ತೀಚೆಗೆ ಸೆಪ್ಟೆಂಬರ್ ಅಲ್ಲಿ ಪ್ರಿಯಾಂಕಾ ಗಾಂಧಿ ವಾದ್ರಾ ವಯನಾಡಿಗೆ ಭೇಟಿಯನ್ನು ನೀಡಿದಾಗ ಒಂದು ದೊಡ್ಡ ಸಮಸ್ಯೆ ಕೂಡ ಆಗಿತ್ತವತ್ತು. ಇದೇ ರೀತಿ 2 ಆತ್ಮಹತ್ಯೆ ಪ್ರಕರಣಗಳು ಈಗ ಬೆಳಕಿಗೆ ಬಂದಿವೆ. ಇವುಗಳಲ್ಲಿ NM ವಿಜಯನ್ ಅವರ ಸೊಸೆ ಕೂಡ ವಿಷವನ್ನ ಸೇವಿಸಿ ಆತ್ಮಹತ್ಯೆಯನ್ನ ಮಾಡ್ಕೊಂಡಿದ್ರು. ಈ ಆತ್ಮಹತ್ಯೆ ಪ್ರಕರಣಗಳು ವಯನಾಡಲ್ಲಿ ಗಾಂಧಿ ಕುಟುಂಬ ಮಾಡಿದಂತಹ ಅಕ್ರಮ, ಅದೇ ರೀತಿ ಚುನಾವಣೆಯ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಪ್ರಿಯಾಂಕಾ ಗಾಂಧಿಯ ವಚನ ಭ್ರಷ್ಟತೆಯನ್ನ ಈ ಮೂಲಕ ಬಯಲು ಮಾಡುತ್ತೆ. ಕೊನೆಗೆ ಈ ಸತ್ಯ ಹೊರಗೆ ಬಾರದ ಹಾಗೆ ಪ್ರಿಯಾಂಕಾ ಗಾಂಧಿ ವಾದ್ರಾ ವಯನಾಡಲ್ಲಿ ಒಂದಷ್ಟು ದಿನ ಇರಬೇಕಾದಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಆಯಿತು. ವೀಕ್ಷಕರೇ, ಈಗ ಇನ್ನೊಂದು ಸತ್ಯ ಹೊರಬಂದಿದೆ. ಆದ್ರೆ ಇದು 1-2 ಕೋಟಿಯ ಸತ್ಯ ಅಲ್ಲ, ಸುಮಾರು 500 ಕೋಟಿ ಸೂಟ್ ಕೇಸ್ನ ಕಥೆ ಇದು. ಕಾಂಗ್ರೆಸ್ ಪಕ್ಷದ ಒಳಗೆ ಮುಖ್ಯಮಂತ್ರಿಯನ್ನಾಗಿ ಆಯ್ಕೆ ಮಾಡೋದಕ್ಕೆ 500 ಕೋಟಿ ರೂಪಾಯಿಗಳ ಸೂಟ್ ಕೇಸ್ ಕೈಯಲ್ಲಿ ಇರಬೇಕು ಅನ್ನುವಂತಹ ಸತ್ಯ ಈಗ ಬಯಲಾಗಿದೆ. ಇದು ಯಾರಿಂದ ಹೊರಗೆ ಬಂದಿರುವಂಥದ್ದು? ಕಾಂಗ್ರೆಸ್ನವರಿಂದಾನೆ. ಎಲ್ಲಿ? ಪಂಜಾಬ್ ಅಲ್ಲಿ. ವೀಕ್ಷಕರ 2022ರಲ್ಲಿ ಪಂಜಾಬ್ ಅಲ್ಲಿ ನವಜೋತ್ ಸಿಂಗ್ ಸಿಧು, ಅದೇ ರೀತಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಇವರ ನಡುವೆ ಗಲಾಟೆ ಆಗತ್ತೆ. ಅದಕ್ಕೆ ಕಾರಣ ಏನು? ಸಿಧು ಅವರ ಒಂದು ಮುಖ್ಯಮಂತ್ರಿ ಕನಸು. ಸಿಧು ಅವರು ಪ್ರಿಯಾಂಕಾ ಗಾಂಧಿ ಅವರ ಆಪ್ತರಲ್ಲಿ ಒಬ್ಬರಾಗಿರ್ತಾರೆ. ಅವರ ಸಹಾಯದಿಂದಾಗಿ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ವಿರುದ್ಧ ಪಂಜಾಬ್ ಕಾಂಗ್ರೆಸ್ ಅನ್ನುವಂತಹ ವಾತಾವರಣವನ್ನು ಸೃಷ್ಟಿ ಮಾಡ್ತಾರೆ. ರಾಹುಲ್ ಗಾಂಧಿ ಕೂಡ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ವಿರುದ್ಧ ನಿಂತು ಬಿಡ್ತಾರೆ. ಸೋನಿಯಾ ಗಾಂಧಿ ಅವರ ಇಷ್ಟ ಇಲ್ಲದಿದ್ರೂ ಕೂಡ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಅವರು ಪಂಜಾಬ್ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆನ ನೀಡಬೇಕಾಗತ್ತೆ. ರಾಜೀನಾಮೆಯ ನಂತರ ಸಿಧು ಮುಖ್ಯಮಂತ್ರಿ ಆಗುವಂಥದ್ದು ಬಹಳ ಖಚಿತ ಅಂತ ಆಗಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಸಿಧು ಬದಲಿಗೆ ಹೊಸ ಹೆಸರನ್ನು ಹುಡುಕಲಾಗ್ತಾ ಇದೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಆಮೇಲೆ ನೋಡಿದ್ರೆ ಮಾರ್ಚ್ 2022ರಲ್ಲಿ ಚರಣ್ಜಿತ್ ಸಿಂಗ್ ಚನ್ನಿ ಇವರು ಪಂಜಾಬಿನ ಮುಖ್ಯಮಂತ್ರಿಯಾಗಿ ಆಯ್ಕೆ ಆಗ್ತಾರೆ. ವೀಕ್ಷಕರೇ, 3 ವರ್ಷಗಳ ನಂತರ ಪಂಜಾಬ್ ಕಾಂಗ್ರೆಸ್ನ ಸತ್ಯ ಈಗ ಹೊರಬಿದ್ದಿದೆ. ಏನು? ನವಜೋತ್ ಸಿಂಗ್ ಸಿಧು ಅವರ ಪತ್ನಿ ನವಜೋತ್ ಕೌರ್ ಒಂದು ವಿಚಾರವನ್ನ ಇತ್ತೀಚೆಗೆ ಬಹಿರಂಗ ಪಡಿಸಿರುವಂಥದ್ದು. ಇದು ಗಾಂಧಿ ಕುಟುಂಬದಲ್ಲಿ, ಅದರಲ್ಲೂ ಎಸ್ಪೆಷಲಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರ ಮುಖವಾಡವನ್ನೇ ಬಯಲು ಮಾಡಿಬಿಟ್ಟಿದೆ. क्या किसी पार्टी ने आपके पैसे की डिमांड करी है? नहीं, हमसे किसी ने नहीं की, पर CM वही बनता है जो 500 करोड़ का टैक्सी देता है. ನವಜೋತ್ ಕೌರ್ ಅವರು ಹೇಳ್ತಾರೆ, ಕಾಂಗ್ರೆಸ್ ಪಕ್ಷದ ಒಳಗೆ ಯಾರು 500 ಕೋಟಿ ರೂಪಾಯಿಗಳ ಸೂಟ್ ಕೇಸ್ ಅನ್ನ ನೀಡ್ತಾರೋ ಅವರನ್ನ ಮಾತ್ರ ಮುಖ್ಯಮಂತ್ರಿಯನ್ನಾಗಿ ಮಾಡಲಾಗುತ್ತೆ. ಈ ಹಣ ಇಲ್ಲದೆ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇಂತಹ ಒಂದು ವೆರಿ ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ನು ಅವರು ಪಾಸ್ ಮಾಡ್ತಾರೆ. राजनीति में नहीं की जिम्मेदारी, बिल्कुल. जिम्मेदारी कांग्रेस की जिम्मेदारी देखो, मुझे ऐसे कोई वो नहीं है. कोई भी मतलब मैं खुल के बोलती हूँ, वो कांग्रेस के साथ अटैच्ड हैं बहुत ज़्यादा. उनको उनके साथ प्रियंका जी के साथ अटैचमेंट है. पर मुझे इतनी इन फाइटिंग में लग नहीं रहा कि कहीं भी नवजोत सिद्धू को ये प्रमोट होने देंगे, क्योंकि 5 CMs ऑलरेडी बने हुए हैं और वो हराने पे लगे हुए हैं कांग्रेस को. अगर ऊपर उनको समझ आ जाए तो बात दूसरी है. कोई भी पार्टी उनको ये ताकत दे दे कि वो पंजाब को सुधार सकें. और हमारे पास पैसे नहीं है किसी भी पार्टी को देने के लिए, पर हम रिजल्ट्स दे देंगे आपको
पंजाब को हम गोल्डन स्टेट बना देंगे, बस हमारा तो यही वो है। अगर बीजेपी जिम्मेवारी देती है तो क्या नवजोत सिंह सिद्धू वापसी करेंगे बीजेपी में? ये मैं उनकी तरफ से नहीं बता सकती। मैं उनकी कांग्रेस अगर सीएम फेस नवजोत सिद्धू को ऐलान करे या आगे लाएगी तब वो आएंगे, तब वो आ जाएंगे, पर अदरवाइज वो अच्छा पैसा कमा रहे हैं और खुश है, बिकॉज बहुत फ्रस्ट्रेशन की लाइफ है। हाँ। आपने एक पैसे की बात करी कि हमारे पास पैसे नहीं है, क्या किसी पार्टी ने आपसे पैसे की डिमांड करी आगे? नहीं, हमसे किसी ने नहीं की, पर सीएम वही बनता है जो 500 करोड़ का टैक्स दे। ಅವ್ರು ಆ ರೀತಿ ಹೇಳಿದಾಗ ಪತ್ರಕರ್ತರು ಕೇಳ್ತಾರೆ, ನಿಮ್ಮ ಬಳಿ ಕೂಡ ಹಣವನ್ನು ಕೇಳಿದ್ರ? ಆಗ ನವಜೋತ್ ಕೌರ್ ಅವರು ಅದಕ್ಕೆ ಸ್ಟ್ರೇಟ್ ಆಗಿ ಉತ್ತರವನ್ನು ಕೊಡ್ಲಿಲ್ಲ. ಆದರೆ ಪಂಜಾಬನ್ನು ನಾವು ಅಭಿವೃದ್ಧಿ ಮಾಡೋದಕ್ಕೆ ಬಯಸ್ತೀವಿ, ಬಟ್ ನಮ್ಮ ಹತ್ರ ಹಣ ಇಲ್ಲದ ಕಾರಣ ಅದು ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾರೆ. ನವಜೋತ್ ಕೌರ್ ಅವರು ಹೇಳಿದಂಥ 5 ಸಿಎಂ ಅಭ್ಯರ್ಥಿಗಳಲ್ಲಿ ನವಜೋತ್ ಸಿಂಗ್ ಸಿಧು ಕೂಡ ಒಬ್ಬರು. ಅವರು ಪಾಪ ಮುಖ್ಯಮಂತ್ರಿ ಹುದ್ದೆಗೆ ಬಹಳ ಹತ್ತಿರವಾಗಿದ್ದಂಥವ್ರು. ಹೀಗಾಗಿ 2022ರಲ್ಲಿ ಪಂಜಾಬ್ ಚುನಾವಣೆಗೆ ಮೊದಲು ಸಿಧು ಅವರನ್ನು ಸಿಎಂ ಆಗದ ಹಾಗೆ ತಡೆಯೋದಕ್ಕೆ ಈ 500 ಕೋಟಿ ರೂಪಾಯಿ ಸೂಟ್ ಕೇಸ್ ಕಾರಣ ಆಯ್ತಾ ಅನ್ನುವಂತಹ ಅನುಮಾನ ಈಗ ಹುಡ್ಕೊಂಡಿದೆ. ವೀಕ್ಷಕರೇ, ಪಂಜಾಬ್ ಅಲ್ಲಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರ ಅತ್ಯಂತ ಆಪ್ತ ಅಂತಂದ್ರೆ ಅದು ನವಜೋತ್ ಸಿಂಗ್ ಸಿಧು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ತಿಳಿದಿರುವಂತಹ ವಿಚಾರ. ಇತ್ತೀಚೆಗೆ ದೆಹಲಿಗೆ ಬಂದಾಗ್ಲೂ ಕೂಡ ಅವರು ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರನ್ನು ಭೇಟಿ ಮಾಡಿದ್ರು. ನವಜೋತ್ ಕೌರ್ ಅವರ ಹೇಳಿಕೆಯ ನಂತರ ಈಗ ಪಂಜಾಬ್ ಕಾಂಗ್ರೆಸ್ ಅಲ್ಲಿ ಸಿಧು ಅವರು ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರಿಗೆ ಈ 500 ಕೋಟಿಯ ಸೂಟ್ ಕೇಸ್ ಅನ್ನ ಕೊಡೋದಕ್ಕೆ ಆಗ್ಲಿಲ್ವಾ, ಅದಕ್ಕೋಸ್ಕರನೇ ಅವರನ್ನ ಮುಖ್ಯಮಂತ್ರಿ ಮಾಡ್ಲಿಲ್ವಾ ಅನ್ನುವಂತಹ ಚರ್ಚೆಗಳು ಈಗ ನಡೀತಾ ಇದೆ. ಯಾಕಂದ್ರೆ ಕಾಂಗ್ರೆಸ್ ಅಲ್ಲಿ ಮುಖ್ಯಮಂತ್ರಿ ಮುಖ ಯಾರನ್ನುವಂಥದ್ದನ್ನ ಅಫ್ಕೋರ್ಸ್ ಎಂಡ್ ಆಫ್ ದ ಡೇ ನಿರ್ಧಾರ ಮಾಡುವಂಥದ್ದು ಇದೇ ಗಾಂಧಿ ಕುಟುಂಬ. ಹಾಗಾಗಿ ಸಿಧು ಅವರಿಂದ ಕೂಡ ಗಾಂಧಿ ಕುಟುಂಬ 500 ಕೋಟಿ ರೂಪಾಯಿಗಳ ಬೇಡಿಕೆಯನ್ನ ಇಟ್ಟಿತ್ತ. ಆ ಬೇಡಿಕೆಯನ್ನ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರೇ ಇಟ್ಟಿದ್ರಾ ಅನ್ನುವಂತಹ ಪ್ರಶ್ನೆ ಈಗ ಮುನ್ನೆಲೆಗೆ ಬಂದಿದೆ. ವೀಕ್ಷಕರೇ, ಕಾಂಗ್ರೆಸ್ ಪಕ್ಷ ಈ ಪ್ರಶ್ನೆಗಳಿಗೆ ಸಾರ್ವಜನಿಕವಾಗಿ ಉತ್ತರವನ್ನು ಕೊಡದೆ ಇದ್ರೆ ಇದು ನ್ಯಾಷನಲ್ ಹೆರಾಲ್ಡ್, ಅದೇ ರೀತಿ ರಾಬರ್ಟ್ ವಾದ್ರಾ ಅವರ ಮನಿ ಲಾಂಡ್ರಿಂಗ್ ಪ್ರಕರಣಗಳಿಗಿಂತಲೂ ಬಹಳ ದೊಡ್ಡ ಹಗರಣ ಆಗಬಹುದು. ಆಮೇಲೆ ಇದರ ಜೊತೆಗೆ ಇನ್ನೊಂದು ದೊಡ್ಡ ಪ್ರಶ್ನೆ ಕೂಡ ಈಗ ಬರ್ತಾ ಇದೆ. ಏನು ಇದು ಕೇವಲ ಪಂಜಾಬಿಗೆ ಮಾತ್ರ ಸೀಮಿತನ ಅಥವಾ ಕರ್ನಾಟಕದಲ್ಲೂ ಕೂಡ ಇದೇ ಕಥೆನಾ ಅನ್ನುವಂಥದ್ದು? ನಿಮಗೇನನ್ಸುತ್ತೆ? ಕಮೆಂಟ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.